2025 ಮೇಷರಾಶಿ ಮೇಷರಾಶಿಗೆ ಗುರು ಬಂದು ಮೂರನೇ ಮನೆ ಗುರುಗ್ರಹ ಮೂರನೇ ಮನೆಯಲ್ಲಿ ಇರ್ತಾನೆ. ಸೊ ಗುರುಗ್ರಹ ಮೂರನೇಲಿದ್ದು ಶನಿಗ್ರಹ 12ನೇ ಮನೇಲಿ ಇರೋದ್ರಿಂದ ಮೇಷರಾಶಿಯವರಿಗೆ ತುಂಬ ಅಶುಭ ಫಲಗಳನ್ನು ನೀಡ್ತಾನೆ. ಅವರಿಗೆ ಇವಾಗ ಮೇ 5ನೇ ತಿಂಗಳವರೆಗೂ ಅವ್ರಿಗೆ ಸ್ವಲ್ಪ ಶುಭ ಫಲಗಳನ್ನು ನೀಡ್ಬೋದು. ಅದೇ 5ನೇ ತಿಂಗಳಾದಮೇಲೆ ಅವರಿಗೆ ತುಂಬ ಅಶುಭ ಫಲ ಅಂದರೆ 5ನೇ ತಿಂಗಳಿಗೆ ಮುಂಚೆನೇ ಅವ್ರಿಗೆ 3ನೇ ತಿಂಗಳಿಂದನೇ ಅಶುಭ ಫಲ ಸ್ಟಾರ್ಟ್ ಆಗುತ್ತೆ. ಮೇಷರಾಶಿಯವರು ಕೆಲವೊಂದು ಈ ಆಟೋ ಓಡಿಸೋರಿಗೆಲ್ಲ ತುಂಬ ಕಷ್ಟ, ತುಂಬ ಅಶುಭ ಫಲ ಆಗಿರುತ್ತೆ. ಅವರು ತುಂಬ ಕಷ್ಟಪಡಬೇಕಾಗತ್ತೆ. ಮತ್ತು ಮನೆ ಖರೀದಿ ಮಾಡೋರು ಇಷ್ಟು ದಿನ ಮೇಷರಾಶಿಯವ್ರಿಗೆ ತುಂಬ ಚೆನ್ನಾಗಿತ್ತು. ತದನಂತರ 2025ರಲ್ಲಿ ಅವರು ತುಂಬ ಕಷ್ಟಗಳನ್ನು ನೋಡಬೇಕಾಗತ್ತೆ. ತುಂಬ ಕೆಲವೊಂದು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಅವರು ಮನೆಯಲ್ಲಿ ಅವರು ಕುಟುಂಬಸ್ಥರಿಂದ ಸ್ವಲ್ಪ ಜಗಳ ಆಗ್ಬೋದು. ಅವ್ರ ಮನೆಯಲ್ಲಿ ಹುಷಾರು ತಪ್ಪೋದು, ಅವ್ರಿಗೆ ಹುಷಾರು ತಪ್ಪೋದು. ಇಂಥ ಫಲಗಳನ್ನೆಲ್ಲ ಮೇಷರಾಶಿಯವರಿಗೆ 2025ರಲ್ಲಿ ಇಂಥ ಫಲಗಳನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಗೌರ್ಮೆಂಟ್ ಕೆಲಸದವರು ಕೆಲಸ ಬದಲಾವಣೆ ಆಗುತ್ತೆ ಗೌರ್ಮೆಂಟ್ ಕೆಲಸದವ್ರಿಗೆ. ಮತ್ತು ವಿದೇಶದಲ್ಲಿರೋರು ಕೆಲಸನ ಕಳ್ಕೊಬೋದು. ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಕೆಲಸದ ನಷ್ಟ ಆಗುತ್ತೆ. ಅವ್ರ ಮನೆಗಳಲ್ಲಿ ಜಗಳ ಆಗ್ಬೋದು, ನಾನಾ ಕಲಹಗಳಾಗ್ಬೋದು, ಫ್ರೆಂಡ್ಸಿಂದ ಜಗಳ ಆಗ್ಬೋದು. ಈ ಥರ ಎಲ್ಲ ನಡೆದಾಗ ಮೇಷರಾಶಿಯವ್ರಿಗೆ ಸ್ವಲ್ಪ ಅಶುಭ ಫಲವನ್ನೇ ಕೊಡುತ್ತೆ ಅಂತ ಹೇಳ್ತೀನಿ. ಅಶುಭ ಫಲವನ್ನು ಕೊಟ್ಟಾಗ ಅದಕ್ಕೆ ಅವರ ಜಾತಕವನ್ನು ಪರಾಮರ್ಶಿಸ್ಕೊಂಡು ಅವರು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ.